status pesticide, which is not a Indian phenomenon, it's a global phenomenon. Hi, we are from Chikmagalur, from the Brainton estate. We have our own coffee estate in Chikmagalur, and we do all the process like roasting and retailing. We have 10 outlets in Bangalore. We do retailing as well. We do have 80-20% coffee, 80% of sorry, 80% of coffee and 20% chicory, and we have around 10 types of coffee, and we are into specialty coffees as well. We do B2B and B2C customers. How to feel that this event, sir? Come again? How to feel like this event? Yeah, this event was very good. We had good interaction with new people, and it has come up very well compared to last years. And a lot of cafes are coming up in Bangalore. That's a good sign as a grower and as well as a roaster. Looking forward. Where is located in We are located in Chikmagalur. Where is the Proper Chikmagalur itself. Yeah. Your good name, sir? Come again? Your good name? Abhishek. Abhishek. Bangalore, and I'm the founder of Black Poetry. We're a specialty coffee brand based out of Bangalore, and we're showcasing all of Indian coffees, Arabicas and Robustas, and the brand story is around poetry and art, because as coffee is a sensory experience like poetry and art, we want to take that forward to our customers. So specialty sir, ಬೇರೆ ಬ್ರ್ಯಾಂಡ್ ಇದೊಂದು ಸ್ಪೆಷಾಲಿಟಿ ಕಾಫಿ ನಮ್ಮದು ಕನ್ಸಿಸ್ಟೆನ್ಸಿ ಇದೆ. ನಾವು ಬರೀ ಕಾಫಿ ಸೇಲ್ ಮಾಡಲ್ಲ, ಕಾಫಿ ಜೊತೆಗೆ ಬೇರೆ ಕಾಫಿ ಪ್ರಾಡಕ್ಟ್ಸು ಸೇಲ್ ಮಾಡ್ತಾ ಇದ್ದೀವಿ. ಕಾಫಿ ಚಾಕ್ಲೇಟ್ಸ್, ಕಾಫಿ ಬೆವರೇಜಸ್, ಕಾಫಿ ಹ್ಯಾಂಪರ್ಸ್, ಸೊ ವಿ ಟೋಟಲ್ ಕಾಫಿ ಸೊಲ್ಯೂಷನ್ ಅಂತದೆ. ವಿ ವರ್ಕ್ ವಿತ್ ಫಾರ್ಮರ್ಸ್ ಹತ್ರ ಹೋಗ್ತೀವಿ, ಎಜುಕೇಟ್ ಮಾಡ್ತೀವಿ, ಪ್ರೊಸೆಸ್ ಮಾಡಿಸ್ತೀವಿ, ತಗೊಂಡು ಬರ್ತೀವಿ. ಇಂಟರ್ನ್ಯಾಷನಲ್ ಮಾರ್ಕೆಟ್, ಇಂಟರ್ನ್ಯಾಷನಲ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇಂಡಿಯನ್ ಕಾಫಿನ ಶೋಕೇಸ್ ಮಾಡ್ತೀವಿ. ಸೊ ವಿ ಡೂ ಆಲ್ ಅವರ್ ಲೆವೆಲ್ ಬೆಸ್ಟ್ ಟು ಶೋಕೇಸ್ ಇಂಡಿಯನ್ ಕಾಫಿ ಇಸ್ ದ ಬೆಸ್ಟ್. How to feel the Indian Coffee Festival, sir? Sorry? How to feel the Indian Coffee Festival? Superb. Very good. I participated last year also, participating this year also, and I feel this year is better than last year. Participation is more, stall owners are better, and they have much better branding this year. ನೆಕ್ಸ್ಟ್ ಫರ್ದರ್ ಏನು ಬೇರೆ ಇಂಟ್ರೊಡ್ಯೂಸ್ ಮಾಡೋದು? ಬೆವರೇಜಸ್ ಮಾಡಬೇಕು, ಯಾಕಂದರೆ ತುಂಬ ಜನರ ಈಗ ಡ್ರಿಂಕ್ಸ್ ಬಿಟ್ಬಿಟ್ಟು ಕಾಫಿನಲ್ಲಿ ನೋಡ್ತಾ ಇದ್ದಾರೆ. ನಾವು ಯಂಗರ್ ಜನ್ರೇಷನ್ಗೆ ಸೋಬರ್ ಹಾಕೊಂಡ್ಬಿಟ್ಟು ಹ್ಯಾಪಿ ಆಗಿರಬೇಕು. ಅದರಲ್ಲಿ ಕಾಫಿ ಇಸ್ ದ ಬೆಸ್ಟ್ ಆಪ್ಷನ್. ಸೋಬರ್ನೂ ಇಡ್ತೀವಿ, ಹ್ಯಾಪಿನೂ ಇಡ್ತೀವಿ. ಸೊ ದಟ್ ಇಸ್ ಅವರ್ ಮೋಟೋ. ಬಂದರೆ ನಮ್ಮ ಲಿಂಕ್ ಕಳ್ಸ್ಕೊಡಿ, ಗೊತ್ತಾಗಬೇಕಿಲ್ಲ. Anybody you are giving it that order?
ಚಂದ್ರು ಅಂತ ಹೇಳ್ಬಿಟ್ಟು ರೀಸನಲ್ ಸೇಲ್ಸ್ ಮ್ಯಾನೇಜರ್ ಫಾರ್ ಕರ್ನಾಟಕ ಫ್ರಮ್ ಲೈಫ್ ಹೆಲ್ತ್ ಫುಡ್ಸ್. ನಮಗೆ ಬಂದು ಇಟ್ಸ್ ಎ ಪ್ಲಾಂಟ್ ಬೇಸ್ ಮಿಲ್ಕ್, ವೀಗನ್ ಅಂತ ಹೇಳ್ತಾರೆ, ಪ್ಲಾಂಟ್ ಬೇಸ್ ಮಿಲ್ಕ್ ಅಂತ ಹೇಳ್ತಾರೆ. ಇದೇನೆಂದರೆ ಆಲ್ಮಂಡು, ಹೋಟು ಮತ್ತು ಸೋಯೆಯಿಂದ ಮಾಡಿರ್ತಕ್ಕಂಥ ಪ್ರಾಡಕ್ಟು. ಸೊ ಈಗೇನಾಗಿದೆ, ನವೆ ಡೇಸ್ ಪೀಪಲ್ ಆರ್ ಮಿಲ್ಕ್ ಅಲರ್ಜಿನ ಫೇಸ್ ಮಾಡ್ತಾ ಇದ್ದಾರೆ. ರೆಗ್ಯುಲರ್ ಮಿಲ್ಕ್ ಕುಡಿಯೋದ್ರಿಂದ ಮಿಲ್ಕ್ ಅಲರ್ಜಿ ಆಗ್ತಾ ಇದೆ, ಮತ್ತು ಡಾಕ್ಟ್ರು ಕೆಲವರು ಫೇಸ್ ಮಾಡ್ತಾರೆ. ಅಂಥವ್ರಿಗೆ ಏನು ಮಾಡೋದು, ಬೀಯಿಂಗ್ ಎ ಕಾಫಿ ಲವರ್, ದೇ ವಾಂಟ್ ಟು ಡ್ರಿಂಕ್ ಕಾಫಿ ಕುಡಿಬೇಕು ಅಂಥವ್ರು ಏನು ಮಾಡ್ತೀರಾ, ಅವ್ರಿಗೆ ಆಪ್ಷನ್ ಇರಲ್ಲ. ರೆಗ್ಯುಲರ್ ಮಿಲ್ಕ್ ಕುಡಿದ್ರೆ ಆಗಲ್ಲ. ಅದಕ್ಕೆ ನಾವೇನು ಮಾಡಿದ್ದೀವಿ, ನಾವು ಆಲ್ಮಂಡಿಂದ ಮಿಲ್ಕ್ ಮಾಡಿ, ಓಟಿಂದ ಮಿಲ್ಕ್ ಮಾಡಿ, ಸೋಯಿಂದ ಮಿಲ್ಕ್ ಮಾಡಿ ತಂದಿಟ್ಟಿದ್ದೀವಿ. ಸೊ ನೀವು ನಿಮ್ಮ ಕಾಫಿ ಜೊತೆಗೆ ಯೂಸ್ ಮಾಡ್ಬೋದು. ಅದನ್ನು ರೆಗ್ಯುಲರ್ ಮಿಲ್ಕ್ ಜೊತೆ ಮೊದಲು ಈ ಮಿಲ್ಕನ್ನು ಯೂಸ್ ಮಾಡಿ ಕಾಫಿ ಮಾಡ್ಕೋಬೋದು. ಕೋಲ್ಡ್ ಕಾಫಿ ಮಾಡ್ಬೋದು, ಹಾಟ್ ಕಾಫಿ ಮಾಡ್ಬೋದು. ಮತ್ತು ಅದ್ರ ಜೊತೆಗೆ ನಿಮಗೆ ನೀವು ಇಷ್ಟಪಡುವಂಥ ಸ್ವೀಟ್ ಖೀರ್ ಆಗಿರ್ಬೋದು, ಅಥವಾ ಮತ್ತು ಏನೇನು ಸ್ವೀಟ್ ಐಟಮ್ ಬರುತ್ತೋ ಅದನ್ನೆಲ್ಲನೂ ಹಾಲಿಂದ ಏನೇನು ಮಾಡ್ಬೋದು ಅದೆಲ್ಲ ಪದಾರ್ಥಗಳು ನೀವು ನಮ್ಮ ಮಿಲ್ಕನ್ನು ಯೂಸ್ ಮಾಡಿ ನೀವು ತಿನ್ಬೋದು, ಕುಡಿಬೋದು. ಅದು ನಮ್ಮ ಸ್ಪೆಷಾಲಿಟಿ. ಸೊ ನಮ್ಮ ಪ್ರಾಡಕ್ಟ್ ಬಂದು ಇಟ್ಸ್ ಎ ಇಂಡಿಯನ್ ಪ್ರಾಡಕ್ಟು, ಇಂಡಿಯಾದಲ್ಲಿರೋದು. ಬೇಸ್ ಬಂದು ಇಟ್ಸ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್, ಸೋ ಗುಡ್ ಅಂತ ಹೇಳ್ಬಿಟ್ಟು. ಆಸ್ಟ್ರೇಲಿಯಾದಲ್ಲಿ ಗ್ಲೋಬಲ್ ಹೆಡ್ ಆಫೀಸ್ ಇರೋದು. ಇಂಡಿಯಾದಲ್ಲಿ ಬಂದು ಮುಂಬೈಲಿದೆ. ಅದ್ರ ಜೊತೆಗೆ ಪ್ಯಾನ್ ಇಂಡಿಯಾದಲ್ಲಿ ಪೂರ್ತಿ ನಾವೆಲ್ಲ ಟಾಪ್ ಸಿಟಿನಲ್ಲಿ ವಿ ಆರ್ ಕವರಿಂಗ್, ಲೈಕ್ ಬ್ಯಾಂಗ್ಳೂರ್, ಹೈದ್ರಾಬಾದ್, ಮುಂಬೈ, ಡೆಲ್ಲಿ, ಕಲ್ಕತ್ತಾ, ಎವ್ರಿವೇರ್ ವಿ ಆರ್ ಅವೈಲೇಬಲ್, ಇನ್ಕ್ಲೂಡಿಂಗ್ ಆಲ್ ದ ಚಾನಲ್ಸ್. ಕಾಮಲ್ಲಿ ಇದ್ದೀವಿ, ಮಾಡರ್ನ್ ಟ್ರೇಡ್ ಅಂತ ಹೇಳ್ತೀವಿ ಅದಿದ್ದೀವಿ, ನಮ್ಮ ನೈಬರ್ ಸ್ಟೋರ್ GT ಅಂತೀವಿ ಅದರಲ್ಲಿದ್ದೀವಿ, ಕೆಫೆಗಳಲ್ಲಿದ್ದೀವಿ. ಬೆಂಗಳೂರಲ್ಲಿ ಏನಿಲ್ಲ ಅಂದರೆ ಒಂದು 500 ಕೆಫೆನಲ್ಲಿದ್ದೀವಿ. ಅದ್ರ ಜೊತೆಗೆ ಇನ್ಸ್ಟಿಟ್ಯೂಷನ್, ನಿಮ್ಮ ಹಾಸ್ಪಿಟಲ್ ಸೆಕ್ಷನ್ ಬರುತ್ತಲ್ಲ ಅಲ್ಲೂ ಇದೆ. ಎಲ್ಲ ಕಡೆ ನಾವು ಇರೋದ್ರಿಂದ ಇಟ್ಸ್ ಎ ಫ್ರೆಂಡ್ಲಿ ಪ್ಯಾಕ್. ನಮ್ಮ ಹತ್ರ 1 ಲೀಟ್ರ್ ಬರುತ್ತೆ, 200 ml ಬರುತ್ತೆ. ಇಮಿಡಿಯೇಟಾಗಿ 1 ಟೈಮ್ ಯೂಸ್ ಮಾಡಬೇಕಂದ್ರೆ 200 ml ಯೂಸ್ ಮಾಡಿ. ಸೊ ಮನೇಲಿ ಇಟ್ಕೊಂಡು ಯೂಸ್ ಮಾಡ್ತೀರಾ ಅಂದರೆ 1 ಲೀಟ್ರ್ ಯೂಸ್ ಮಾಡಿ. ಸೊ ನೀವೇನು ಇನ್ ಕೇಸ್ ಮಿಲ್ಕ್ ಇಂಟ್ರಾಲರೆಂಟ್ ನೀವು ಇದ್ದೀರಾ, ಸೊ ಸ್ಲೋ ಆಗಿ ನೀವು ವೀಗನ್ಗೆ ಸ್ವಿಚ್ ಆಗಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಕಡೆ. ಥ್ಯಾಂಕ್ ಯು ವೆರಿ ಮಚ್. ಚೇರ್ಮನ್ ಕಾಫಿ ಬೋರ್ಡ್ ಇವರು ಪೂರ್ಣೇಶ್ ಅಂತ, DM ಪೂರ್ಣೇಶ್, ಎಕ್ಸ್ ಪ್ರೆಸಿಡೆಂಟ್ ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ ಆಫ್ ಇಂಡಿಯಾ. ಸೊ ಈ ಈವೆಂಟ್ ಬಗ್ಗೆ ಹೇಳಬೇಕು ಅಂದರೆ ಅವ್ರು ಜಾಸ್ತಿ ಹೇಳ್ತಾರೆ. ಸೊ ಆ್ಯಸ್ ಎ ಕಾಫಿ ಬೋರ್ಡ್ ಚೇರ್ಮನ್ ವಿ ವಾಂಟ್ ಟು ಪ್ರಮೋಟ್ ದೀಸ್ ಕೈಂಡ್ ಆಫ್ ಈವೆಂಟ್ಸ್ ಇನ್ ಗ್ಲೋಬಲಿ. ಆ್ಯಕ್ಚುಲಿ ಗ್ಲೋಬಲ್ ಇವರು ಬೆಂಗಳೂರನ್ನ ಕಾಫಿ ಕ್ಯಾಪಿಟಲ್ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು, ಸೊ ವಿ ವಾಂಟ್ ಟು ಡೆವಲಪ್ ಬೆಂಗಳೂರು ಆ್ಯಸ್ ಎ ಹಬ್. ಸೊ ಅದಕ್ಕೆ ವಿ ಆರ್ ಇನ್ವೈಟಿಂಗ್ ಎಲ್ಲಿ ಫ್ರಮ್ ಅದರ್ ಸ್ಟೇಟ್ಸ್ ಮತ್ತು ಬೇರೆ ಕಂಟ್ರಿಯಿಂದ ಇನ್ವೈಟ್ ಮಾಡಿ, ಸೊ ನಮ್ಮ ಭಾರತೀಯ ಕಾಫಿಯನ್ನು ಹೇಗೆ ಉತ್ಕೃಷ್ಟವಾಗಿದೆ ಅಥವಾ ಗುಣಮಟ್ಟದಲ್ಲಿ ಹೇಗಿದೆ ಅನ್ನೋದನ್ನು ತೋರಿಸುವ ಪ್ರಯತ್ನ ಇದಾಗಿದೆ. ಜೊತೆಗೆ ಆ್ಯಂಡ್ ಜೊತೆಗೆ ಯೂತ್ಸ್, ಈಗ ನಿಮ್ಗೆ ಗೊತ್ತಿದೆ ಯೂತ್ಸ್ ಕಾಫಿ ಕಲ್ಚರಿಗೆ ಬಂದಿದ್ದಾರೆ. ಸೊ ವಿ ವಾಂಟ್ ಟು ಬ್ರಿಂಗ್ ಯೂತ್ಸ್ ಇನ್ ಟು ದಿಸ್ ಸೆಗ್ಮೆಂಟ್. ಬಂದಾಗ ಏನಾಗುತ್ತೆ ಅಂದರೆ ದೆನ್ ಮಾರ್ಕೆಟ್ ವಿಲ್ ಡೆಫಿನೆಟ್ಲಿ ಯೂತ್ ಬಂದಾಗ ಅಲ್ಲಿ ಎಕ್ಸ್ಪಾನ್ಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಇವತ್ತೆಲ್ಲ ಒಂದು ರೌಂಡ್ ನೋಡಿದ್ರೆ ಗೊತ್ತಾಗುತ್ತೆ ಹೇಗೆ ಯೂತ್ಸ್ ಇದರಲ್ಲಿ ಕಾಫಿಲಿದ್ದಾರೆ ಅಂತ. ಸೊ ಆ ಬಗ್ಗೆ ವಿ ಆರ್ ವೆರಿ ಹ್ಯಾಪಿ. ಸೊ ಸ್ಕೈ ಎಕ್ಸ್ ಪ್ರೆಸಿಡೆಂಟ್ ವಿಲ್ ಸ್ಪೀಕ್ ಆನ್ ದಿ ಹೌ ದೇ ಹ್ಯಾವ್ ಆರ್ಗನೈಸ್ ದಿಸ್ ಪ್ರೋಗ್ರಾಮ್. ಅವ್ರು ಮಾತಾಡ್ತಾರೆ. ಕಾಫಿ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದೆ 5 ವರ್ಷ. ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ಗೆ 25 ವರ್ಷ ಆಯಿತು. ಈ ವರ್ಷಕ್ಕೆ 25 ಇಯರ್ಸ್ ಆಯಿತು. ನಾವು ಸಣ್ಣದಾಗಿ ಬೇರೆ ಬೇರೆ ಕಾಂಪಿಟೇಷನ್ಸು, ಚಾಂಪಿಯನ್ಶಿಪ್ ಮಾಡ್ತಾಯಿದ್ವಿ. ವರ್ಲ್ಡ್ ಕಾಫಿ ಕಾನ್ಫರೆನ್ಸ್ ಅಂತ ಹೇಳ್ಬಿಟ್ಟು 2023ನಲ್ಲಿ ಮಾಡಿದಾಗ ತುಂಬ ಸಕ್ಸಸ್ಫುಲ್ಲಾಗಿ ಆಯಿತು. ಕಾಫಿ ಬೋರ್ಡ್ನ ಜೊತೆ ನಾವು ಮಾಡಿದ್ದು. ಆಮೇಲೆ ಎಲ್ಲರೂ ಕೇಳೋಕ್ಕೆ ಶುರು ಮಾಡಿದ್ವಿ ಇಂಡಸ್ಟ್ರಿನಲ್ಲಿ ನಮಗೇನು ಈ ಥರ ಆ್ಯಕ್ಟಿವಿಟಿ ಮುಂದುವರಿಸ್ತೀರ ಅಂತ. ಹಾಗಾಗಿ ಕಳೆದ ವರ್ಷದಿಂದ ನಾವು ಇಂಡಿಯಾ ಇಂಟರ್ನ್ಯಾಷನಲ್ ಕಾಫಿ ಫೆಸ್ಟಿವಲ್ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ದೀವಿ. ಇದು 2ನೇ ವರ್ಷ. ಇದು ಬೆಟರ್ ಆ್ಯಂಡ್ ಬಿಗರ್ ಅಂತೇಳಿ ದೊಡ್ಡದಾಗಿ ಮಾಡ್ತಾಯಿದ್ದೀವಿ. ತುಂಬ ಎನ್ಕರೇಜ್ಮೆಂಟ್ ಬಂದಿದೆ. ದಿನೇಶ್ ಅವ್ರು ಹೇಳಿದಾಗೆ 20ರಿಂದ 30 ವರ್ಷದ ಯಂಗ್ಸ್ಟರ್ಸೇ ಜಾಸ್ತಿ ಈಗ ಬಂದಿರೋದು. ನೀವೆಲ್ಲ ನೋಡ್ಬೋದು, ಅವ್ರದ್ದೇ ತುಂಬ ಇಂಟ್ರೆಸ್ಟಲ್ಲಿ ಮಾಡ್ತಾಯಿದ್ದಾರೆ. ಈ ಜನ್ರೇಷನ್ ಕಾಫಿಗೆ ಬಂದರೆ ಮುಂದೆ ಈ ಕಾಫಿ ಇಂಡಸ್ಟ್ರಿ ಸಿಕ್ಕಾಪಟ್ಟೆ ಬೆಳೆಯುತ್ತೆ. ನಾವು ಟೀ ಡ್ರಿಂಕಿಂಗ್ ಕಂಟ್ರಿ ಅಂತ ಇತ್ತು, ಬಟ್ ಇನ್ ಫ್ಯೂಚರ್ ಇಟ್ಸ್ ಗೋಯಿಂಗ್ ಟು ಬಿ ಕಾಫಿ ಡ್ರಿಂಕಿಂಗ್. ಸೊ ದಟ್ ಈಸ್ ಅವರ್ ಇದು. ನಾವು ಇವ್ರು ಹೇಳ್ದಾಗೆ, ದಿನೇಶ್ ಅವ್ರು ಹೇಳ್ದಾಗೆ ಕಾಫಿ ಕ್ಯಾಪಿಟಲ್ ಆಫ್ ಇಂಡಿಯಾ ಬೆಂಗಳೂರು, ಬಟ್ ನಾವು ಏಷ್ಯಾ ಕಾಫಿ ಕ್ಯಾಪಿಟಲ್ ಮಾಡಬೇಕು ಅಂತ ಓಡಾಡ್ತಿದ್ದೀವಿ. ಮುಂದಿನ ವರ್ಷದಿಂದ ಬೇರೆ ದೇಶದವರು ಬರ್ತಾರೆ. ಈಗಾಗಲೇ ಕೆಲವರು ಬಂದಿದ್ದಾರೆ. ಮುಂದಿನ ವರ್ಷದಿಂದ ಬೇರೆ ದೇಶದವರು ಇದಕ್ಕೆ ಇವೆಂಟಿಗೆ ಬರ್ತಾರೆ.
ಮುಂದಿನ ವರ್ಷ ಡೇಟ್ನು ಈಗ ಡಿಸೈಡ್ ಮಾಡಿಬಿಟ್ಟಿದ್ದೀವಿ, ಒಂದು ವರ್ಷದ ಮಾತ್ರ. ಫೆಬ್ರವರಿ 26ರಿಂದ 28 ತನಕ 2027 ಇದೇ ಥರ ಇವೆಂಟು ಇಲ್ಲೇ ನಡೆಯುತ್ತೆ. ಇದಕ್ಕಿಂತ ದೊಡ್ಡದಾಗಿ ಚೆನ್ನಾಗಿ ಮಾಡಿ. ಕನ್ನಡನ ಇಂಗ್ಲೀಷ್? ಸರ್, ನಾನು ಸತೀಶ್ ಅಂತ, ಜನರಲ್ ಮ್ಯಾನೇಜರ್ ಮಾರ್ಕೆಟಿಂಗ್, ಲೆವಿಸ್ಟಾ ಬ್ರ್ಯಾಂಡಿಂದ. ಈ IACF ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಸೊ ನಾವು ಇಲ್ಲಿ ಸಿಲ್ವರ್ ಸ್ಪಾನ್ಸರ್ ಆಗಿ ನಾವು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಸೊ ಏನು ವಿಶೇಷ ಈ ವರ್ಷ ಅಂದರೆ ಹೊಸ 5 ವೇರಿಯಂಟ್ಸು ನೆಕ್ಸ್ಟ್ ಮಂತ್ ಲಾಂಚ್ ಮಾಡ್ತಾಯಿದ್ದೀವಿ. ಇಲ್ಲಿ ಫ್ರೀಯಾಗಿ ಎಲ್ಲರಿಗೂ ಸ್ಯಾಂಪ್ಲಿಂಗ್ ಮಾಡ್ತಾಯಿದ್ದೀವಿ. ಇಲ್ಲಿ ಎಲ್ಲರೂ ಕಾಫಿ ಎಕ್ಸ್ಪರ್ಟ್ಸು. ಸೊ ಅವ್ರವ್ರ ಫೀಡ್ಬ್ಯಾಕ್ ತೊಗೊಂಡ್ರೆ ನಮ್ಗೆ ಇನ್ನೂ ಪ್ರಾಡಕ್ಟ್ ಹೇಗೆ ಏನಾದರೂ ಇಂಪ್ರೂವ್ಮೆಂಟ್ ಮಾಡಬೇಕಾ ಆ ಥರ ಅನಿಸುತ್ತೆ ಅಂತ ಮಾಡ್ತಾಯಿದ್ವಿ. ಬಟ್ ಮುಂಚೆನೇ ಆಲ್ರೆಡಿ ಮಾರ್ಕೆಟಲ್ಲಿ ರಿಸರ್ಚ್ ಮಾಡಿದಾಗ ಚೆನ್ನಾಗಿ ಫೀಡ್ಬ್ಯಾಕ್ ಇದೆ. ಅದ್ರ ಬೇಸಿಸ್ ಮೇಲೆ ನಾವು ನೆಕ್ಸ್ಟ್ ಮಂತ್ ಲಾಂಚ್ ಮಾಡ್ತಾಯಿದ್ದೀವಿ. ಸೊ ಇದರಲ್ಲಿ ಟೋಟಲಾಗಿ ಹೊಸದು ಇದು ಯಾರ ಹತ್ರ ಯಾವ ಇನ್ಸ್ಟೆಂಟ್ ಕಾಫಿಲಿ ಇಲ್ಲ. ಲೈಕ್ ಸ್ಟ್ರಾಬೆರಿ ಫ್ಲೇವರ್ ಕಾಫಿ ಮತ್ತು ಆರೆಂಜ್ ಫ್ಲೇವರ್ ಕಾರ್ಡಮಮ್ ಕಾಫಿ ಅಂದರೆ ಎಲ್ಲರೂ ಕೇಳ್ತಾರೆ ಹೆಂಗೆ ಕಾರ್ಡಮಮ್ ಕಾಫಿ ಜೊತೆಗೆ ಹೋಗುತ್ತೆ ಅಂತ. ಯೂಶ್ವಲಾಗಿ ಎಲ್ಲರೂ ಟೀಯಲ್ಲೇ ಕುಡಿತಾರೆ. ಬಟ್ ಇಲ್ಲಿ ಕುಡಿದ ಮೇಲೆ ಕಾಫಿ ಜೊತೆಗೆ ಇಷ್ಟು ಚೆನ್ನಾಗಿ ಹೋಗುತ್ತೆ ಅಂತೇಳಿ ಎಲ್ಲರೂ ಆಶ್ಚರ್ಯಪಟ್ಟು ಕುಡಿತಾ ಇದ್ದಾರೆ. ಸೊ ನಮ್ಗೆ ಇನ್ನೂ ಕಾನ್ಫಿಡೆನ್ಸ್ ಚೆನ್ನಾಗಿದೆ ನೆಕ್ಸ್ಟ್ ಮಂತ್ ಲಾಂಚ್ ಮಾಡಲಿಕ್ಕೆ. ಸೊ ನೀವು ಐ ಥಿಂಕ್ ಸ್ವಲ್ಪ ಟೇಸ್ಟ್ ಮಾಡಿದ್ದೀರ ಅನ್ಕೋತೀರಿ. ಸೊ ಅದ್ರ ಪ್ರಕಾರ ಸೊ ನೆಕ್ಸ್ಟ್ ಮಂತ್ ಲಾಂಚ್ ಮಾಡ್ತಾಯಿದ್ದೀವಿ. ಸೊ ನಿಮ್ಮ ಸಪೋರ್ಟ್ ನಮ್ಗೆ ಬೇಕು, ಎಲ್ಲರೂ ರೀಚ್ ಆಗಲಿಕ್ಕೆ. ಸೊ 5 ಫ್ಲೇವರ್ ಲಾಂಚ್ ಮಾಡ್ತಾಯಿದ್ದೀವಿ. ಇದು ನಮ್ಮ ಇನ್ಸ್ಟೆಂಟ್ ಕಾಫಿಯಲ್ಲಿ ಇನ್ಸ್ಟೆಂಟ್ ಕಾಫಿ ಅಂತ ಮಾಡ್ತಾಯಿದ್ದೀವಿ. ಸೊ ಇದು ಸಿಂಗಲ್ ಸರ್ವ್ ಪ್ಯಾಕೆಟಲ್ಲಿ ಬರುತ್ತೆ. ಸೊ ಕಟ್ ಮಾಡಿ ನೀವು ಬ್ಲ್ಯಾಕ್ ಕಾಫಿ ಅಂದರೆ ಬರೀ ಹಾಟ್ ವಾಟ್ರಲ್ಲಿ ಮಿಕ್ಸ್ ಮಾಡಿ ಕುಡಿಬೋದು, ಇಲ್ಲಾಂದರೆ ಮಿಲ್ಕ್ ಆ್ಯಂಡ್ ಶುಗರ್ ಹಾಕ್ಕೊಂಡು ಕುಡಿಬೋದು. ಸೊ ಈಗ ಇಲ್ಲಿ ನಾವು ಸ್ಯಾಂಪ್ಲಿಂಗ್ ಮಾಡ್ತಾ ಇರೋದು ಮಿಲ್ಕ್ ಆ್ಯಂಡ್ ಶುಗರ್ ಜೊತೆ ಮಾಡ್ತಾಯಿದ್ದೀವಿ. ಸೊ ಇದು ಮೇಯ್ನಾಗಿ ಯಂಗ್ ಜನ್ರೇಷನ್ ಅಟ್ರಾಕ್ಟ್ ಮಾಡಲಿಕ್ಕೆ ಈ ಫ್ಲೇವರ್ಡ್ ಇನ್ಸ್ಟೆಂಟ್ ಕಾಫಿ ಅಂತ ಮಾಡ್ತಾಯಿದ್ದೀವಿ. ಸರ್, ಕಳೆದ ಬಾರಿ ವರ್ಲ್ಡ್ ಕಾಫಿ ಡೇ ಮಾಡೋದಕ್ಕೂ ಈ ಸರದಕ್ಕೂ ಏನು ವ್ಯತ್ಯಾಸ ಇದೆ ಸರ್? ಆ ವರ್ಲ್ಡ್ ಕಾಫಿ ಕಾನ್ಫರೆನ್ಸ್ ತುಂಬ ದೊಡ್ಡ ಮಟ್ಟಿಗೆ ಮಾಡಿದರು. ಅದು ತುಂಬ ಫಾರಿನ್ ವಿಸಿಟರ್ಸ್ ಎಲ್ಲ ಇತ್ತು. ಇಲ್ಲಿ ಬಂದು ವಿತಿನ್ ಇಂಡಿಯಾ ಎಲ್ಲರೂ ರೈಟ್ ಫ್ರಮ್ ಗ್ರೋವರ್ಸ್ ಟು ಎಂಟೈರ್ ಕಾಫಿ ಚೈನ್ ಯುನೈಟ್ ಮಾಡಿ ಇದೊಂದು ಪ್ಲ್ಯಾಟ್ಫಾರ್ಮ್ ಟು ಇಂಟಿಗ್ರೇಟ್ ಆ್ಯಂಡ್ ಹ್ಯಾವ್ ದಿ ನೆಟ್ವರ್ಕಿಂಗ್ ಆ ಥರ. ಸೊ ಏನೇನು ಹೊಸದಾಗಿ ಮಾರ್ಕೆಟಲ್ಲಿ ಬಂದಿದೆ, ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ಎಲ್ಲ ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಈ ಕಾಫಿ ಫೆಸ್ಟಿವಲ್. ಅಲ್ಲ, ಇವಾಗ ಫಸ್ಟ್ ಈಗ ಸ್ಟಾರ್ಟಿಂಗು ಈ 5 ಫ್ಲೇವರ್ಸ್ ಟ್ರೈ ಮಾಡ್ತಾಯಿದ್ದೀವಿ. ಮತ್ತು ಹೊಸ ಪ್ರಾಡಕ್ಟ್ಸ್ ಕಾಫಿ ಚಾಕ್ಲೇಟ್ಸಲ್ಲಿ ಬರ್ತಾಯಿದ್ದೀವಿ, ಮತ್ತು ಐಸ್ ಕ್ರೀಮ್ ಅದರಲ್ಲಿ ಬರ್ತಾಯಿದ್ದೀವಿ. ಒಂದೊಂದಾಗಿ ಲಾಂಚ್ ಮಾಡ್ತಾಯಿದ್ದೀವಿ. ಹೆಸರು ಸುಂದರಂ. ಅಮೃತ ಕಾಫಿ ಕುಶಾಲ್ ನಗರಲ್ಲಿ ಇದೆ, ಇಂಡಸ್ಟ್ರಿಯಲ್ ಏರಿಯಲ್ಲಿ. ಆ್ಯಂಡ್ ನಮ್ಮ ಬಂದು ಗ್ರೀನ್ ಕಾಫಿ ಟ್ರೇಡಿಂಗ್ ಮಾಡ್ತೀವಿ, ಪ್ರೊಸೆಸಿಂಗ್ ಮಾಡ್ತೀವಿ. ಆ್ಯಂಡ್ ನಮ್ಮ ರೋಸ್ಟಿಂಗ್ ಮಾಡಿ ಕೊಡ್ತೀವಿ. ಪ್ರೋಬ್ಯಾಟ್ ರೋಸ್ಟರ್ಸ್ ಯೂಸ್ ಮಾಡ್ತೀವಿ. B2B ಮಾಡೆಲಲ್ಲಿ ನಾವು ಯೂಶಲ್ ಫಂಕ್ಷನ್ ಮಾಡ್ಬೋದು. ಎನ್ಕ್ವೈರೀಸ್ ಇದ್ದರೆ ಬನ್ನಿ, ಕುಶಾಲ್ ನಗರ್ ಇಂಡಸ್ಟ್ರಿಯಲ್ ಏರಿಯಲ್ಲಿ ಅಮೃತ ಕಾಫಿ ವರ್ಕ್ಸಲ್ಲಿ ಬನ್ನಿ. ಓನ್ ಎಸ್ಟೇಟ್ಸು ಇದೆ, ನಮ್ಮದು ಓನ್ ಎಸ್ಟೇಟ್ಸ್ ಇದೆ. ಅದರಲ್ಲಿ ಆಲ್ಸೋ ಪ್ಲಾಂಟರ್ಸಿಂದ ನಾವು ಪರ್ಚೇಸ್ ಮಾಡ್ತೀವಿ. ಕಾಫಿ, ಗ್ರೀನ್ ಕಾಫಿ ಬೇಲೆ ಎಲ್ಲ ಪರ್ಚೇಸ್ ಮಾಡ್ತೀವಿ. ಪ್ರಾಸೆಸ್ ಮಾಡಿನೂ ಕೊಡ್ತೀವಿ. ಕಾಫಿ ಬೋರ್ಡ್ಗೆ ಕೆಲಸ ಮಾಡ್ತೀವಿ. ಸೊ ಯೂಶ್ವಲಿ ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್. ಇದು ಕಾಫಿ ಎಕ್ಸಿಬಿಷನ್ ಇದೆ, ಇದ್ರ ಬಗ್ಗೆ ಏನಂತೀರಿ ಸರ್? ಇದ್ರ ಬಗ್ಗೆ ಸಾರಿ, ಈ ಕಾಫಿ ಎಕ್ಸಿಬಿಷನ್ ನಡೀತಿದೆಯಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಇದು ಪಬ್ಲಿಕ್ಗೆ ಗೊತ್ತಾಗಬೇಕು ಕಾಫಿ ಎಲ್ಲಿಂದ ಬರೋದು, ಏನು ಪ್ರೊಸೆಸ್ ನಡೆಯುತ್ತೆ, ಎಷ್ಟು ಕಾಂಪ್ಲಿಕೇಶನ್ಸ್ ಇದೆ, ಅದೆಲ್ಲ ಗೊತ್ತಾಗೋಕ್ಕೆ ಒಂದು ವಿಂಡೋ ಇದೆ ಇಲ್ಲಿ. ಸೊ ಎಸ್, ಪ್ಲ್ಯಾಟ್ಫಾರ್ಮ್. ಓಕೆ ಸರ್. Namaste, welcome all of you. India Post stall installed at Coffee Fair at Bangalore. ಈ ಒಂದು ಇಂಡಿಯಾ ಪೋಸ್ಟ್ ಸ್ಟಾಲ್ಗೆ ಎಲ್ಲರೂ ಭೇಟಿ ನೀಡಿ ಏನಪ್ಪ ಈ ಒಂದು ಇವತ್ತಿನ ವಿಶೇಷ ಅಂತ ಹೇಳಿದ್ರೆ, ಇಲ್ಲಿ
ದೇಶಾದ್ಯಂತ ಬಂದಿರತಕ್ಕಂಥ ಎಕ್ಸ್ಪೋರ್ಟರ್ಸು ತಮ್ಮ ಎಕ್ಸ್ಪೋರ್ಟ್ ಮಾಡಿರ್ತಕ್ಕಂಥ ವಸ್ತುಗಳನ್ನ ಇಂಡಿಯಾ ಪೋಸ್ಟ್ ಸರ್ವಿಸ್ ಇಂಟರ್ನ್ಯಾಷನಲ್ ಮೇಲ್ ಸರ್ವಿಸನ್ನ ಯೂಸ್ ಮಾಡಿ ದೇ ಕ್ಯಾನ್ ಎಕ್ಸ್ಪೋರ್ಟ್ ಮೋರ್ ದೆನ್ 200 ಕಂಟ್ರೀಸ್ ವಿತ್ ಕಾಸ್ಟ್ ಎಫೆಕ್ಟಿವ್ ಸರ್ವೀಸಸ್. 200ಕ್ಕೂ ಹೆಚ್ಚು ಕಂಟ್ರಿಗೆ ಅವರು ತಮ್ಮ ಪ್ರಾಡಕ್ಟನ್ನ ಎಕ್ಸ್ಪೋರ್ಟ್ ಮಾಡ್ಬೋದು. ಇದರಲ್ಲಿ ಎಕ್ಸ್ಪೋರ್ಟ್ಗೆ ಏನಪ್ಪ ಫೆಸಿಲಿಟಿ ಇದೆ ಅಂದರೆ ಕಂಪ್ಲೀಟ್ ಡೋರ್ ಸ್ಟೆಪ್ ಫ್ರೀ ಪಿಕಪ್ ಫೆಸಿಲಿಟಿ ಮತ್ತು 200ಕ್ಕೂ ಅಧಿಕ ರಾಷ್ಟ್ರಗಳಿಗೆ ಅವರು ತಮ್ಮ ಪ್ರಾಡಕ್ಟ್ಸನ್ನು ಕಳಿಸ್ಬೋದು. ಕಂಪೇರ್ ಟು ಅದರ್ ಲಾಜಿಸ್ಟಿಕ್ ಕೊರಿಯರ್ಸ್ ದೇ ಕ್ಯಾನ್ ಸೇವ್ ಅಪ್ ಟು 30 to 40% ಆಫ್ ದೇರ್ ಲಾಜಿಸ್ಟಿಕ್ ಕಾಸ್ಟ್. India Post feature is we are not charging on a volumetric basis. These are all the coffee beans, let's say it's coming in the box size. We are not charging on the volumetric basis. We are charging only on the basis of physical weight. ಹಾಗಾಗಿ 200 ದೇಶಕ್ಕಿಂತ ಅಧಿಕ ರಾಷ್ಟ್ರಗಳಿಗೆ ನಿಮ್ಮ ಉತ್ಪನ್ನಗಳನ್ನು ಏನು ಕಾಫಿ ಉತ್ಪಾದಕರಿದ್ದಾರೆ ಮತ್ತು ಎಕ್ಸ್ಪೋರ್ಟರ್ಸ್ ಇದ್ದಾರೆ ಈ ಇಂಡಿಯಾ ಪೋಸ್ಟ್ ಸರ್ವೀಸನ್ನು ಯೂಸ್ ಮಾಡಿ ಕಳಿಸ್ತಕ್ಕಂಥ ಒಂದು ಫೆಸಿಲಿಟಿ ಇವತ್ತು ಬಂದಿದೆ. ಇಟ್ಸ್ ಅ ಕಂಪ್ಲೀಟ್ಲಿ ಡಿಜಿಟಲ್ ಪ್ರೋಸೆಸ್, ಆನ್ಲೈನ್ ಪ್ರೋಸೆಸ್. ಯು ಕ್ಯಾನ್ ಟ್ರ್ಯಾಕ್ ಆ್ಯಂಡ್ ಟ್ರೇಸ್ ಯುವರ್ ಕನ್ಸೈನ್ಮೆಂಟ್ ಅಕ್ರಾಸ್ ದ ಗ್ಲೋಬ್. ಈ ಒಂದು ಫೆಸಿಲಿಟಿನ ಬಂದು ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಮತ್ತು ಇಂಡಿಯಾ ಪೋಸ್ಟ್ ಡಾಕ್ಗರ್ ನಿರ್ಯಾತ ಕೇಂದ್ರ ಅಂತ ಇರ್ತಕ್ಕಂಥ ಫೆಸಿಲಿಟಿ ಕರ್ನಾಟಕದಲ್ಲಿ 100ಕ್ಕೂ ಹೆಚ್ಚು ಕಡೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಈ ಒಂದು ಫೆಸಿಲಿಟಿ ಇದೆ. ರಫ್ತುದಾರರು ಯಾವುದೇ ಮೇಜರ್ ಸಿಟೀಸ್ಗೆ ಟ್ರಾವೆಲ್ ಮಾಡಿ ಮತ್ತು ಏನು ಎಕ್ಸ್ಪೋರ್ಟ್ ರಿಲೇಟೆಡ್ ಡಾಕ್ಯುಮೆಂಟೇಷನ್ ಪ್ರೋಸೆಸ್ ಇದೆ, ಇಟ್ಸ್ ಎ ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್ ಆ್ಯಂಡ್ ಫುಲ್ಲಿ ಆನ್ಲೈನ್ ಪ್ರೋಸೆಸ್. ಯು ಕ್ಯಾನ್ ಯೂಸ್ ಅವರ್ ಇಂಡಿಯಾ ಪೋಸ್ಟ್ ಸರ್ವೀಸಸ್, ಯೂಸರ್ ಫ್ರೆಂಡ್ಲಿ, ಕಾಸ್ಟ್ ಎಫೆಕ್ಟಿವ್, ಮೋಸ್ಟ್ ರಿಲಯಬಲ್, ರೀಚ್ ಮೋರ್ ದೆನ್ 200 ಕಂಟ್ರೀಸ್. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಮೈ ನೇಮ್ ಇಸ್ ವೆಂಕಟೇಶ್ ಎವಿ. I am looking after international mails for Karnataka Circle. Welcomes all of you to the India Post stall. Explore here and know about India Post international services exclusive for exporters with affordable cost. Thank you.